ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ MKR ಸೋಮೇಶ್ ಮಾತಾಡ್ತಿರೋದು. ಏನು ಈ ಹಿಂದೆ ಬೇಲೂರು ತಾಲೂಕು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನಲ್ಲಿ ಏನು ಆಲೂರು ಆಗ್ಬೋದು, ಸಕಲೇಶಪುರ ಆಗ್ಬೋದು, ಕಾಡನೆ ನಾವು ತುಂಬಾ ಕಾಟ ಕೊಡ್ತಿದೆ. ಅಂದ್ರೆ ರೈತರು ಬೆಳೆದಂತ ಬೆಳೆಯನ್ನ ವರ್ಷ ಎಲ್ಲ ಕಷ್ಟಪಟ್ಟು ಬೆಳೆನ ಸಂಪೂರ್ಣ ನಾಶ ಮಾಡ್ತಿದೆ. ಅಧಿಕಾರಿಗಳಾಗ್ಬೋದು, ಶಾಸಕರಾಗ್ಬೋದು, ಸಂಸದರಾಗ್ಬೋದು, ಕೇಂದ್ರ ಸರ್ಕಾರ ಆಗ್ಬೋದು, ರಾಜ್ಯ ಸರ್ಕಾರ ಆಗ್ಬೋದು, ಯಾವುದೇ ರೀತಿ ಇಲ್ಲಿ ತನಕ ಅವರಿಗೆ ಬೆಳೆ ಪರಿಹಾರ ಆಗ್ಬೋದು, ಈ ಆನೆ ತುಳಿತಕ್ಕೆ ಒಳಗಾಗಿ ಸಾವನ್ನಪ್ಪಿರ್ಬೋದು, ಗಾಯಗಳನ್ನು ನೋಡಿ ಒಳಗೊಂಡಿರ್ಬೋದು, ಇಲ್ಲಿ ತನಕ ಯಾವುದೇ ರೀತಿ ಪರಿಹಾರನಾಗ್ಲಿ ಇನ್ನೊಂದಾಗ್ಲಿ ಕೊಟ್ಟಿಲ್ಲ. ನಾವು ಈ 15 ದಿನಗಳ ಹಿಂಭಾಗ ಇದೇ ಪತ್ರಿಕಾಗೋಷ್ಠಿಯಲ್ಲಿ ನಾವೊಂದು ಸರ್ಕಾರಕ್ಕೆ ಮತ್ತೆ DC ಅವರಿಗೆ ಒಂದು ಮನವಿ ಕೊಟ್ಟಿದ್ದು. 15 ದಿನದ ಒಳಗಡೆ ನಾವು ನಮ್ಮ ಸಂಘಟನೆಯಿಂದ ಗಡುವು ಕೊಡ್ತಿದೀವಿ. ರೈತರಿಗೆ ಆನೆಗಳನ್ನ ಸ್ಥಳಾಂತರ ಮಾಡಿ ಇಲ್ಲ ಕಾರಿಡಾರ್ ವ್ಯವಸ್ಥೆ ಮಾಡಿ ಶಾಶ್ವತವಾದ ಆನೆಯಿಂದ ರೈತರಿಗೆ ಶಾಶ್ವತವಾದ ಪರಿಹಾರನ ಕೊಡಿ ಅಂತ ಹೇಳಿ ಒಂದು ಗಡುವು ಕೊಟ್ಟಿದ್ದು. ಇದಕ್ಕೆ ಅಧಿಕಾರಿಗಳಾಗ್ಬೋದು, ಶಾಸಕರಾಗ್ಬೋದು, ಸಂಸದರಾಗ್ಬೋದು ಯಾರು ಸಮೇತ ಇಲ್ಲಿ ತನಕ ಯಾವುದನ್ನು ಮಾಡ್ಲಿಲ್ಲ. ಅದಕ್ಕೋಸ್ಕರ ಇದೇ ತಿಂಗಳು 10ನೇ ತಾರೀಕು ಬೇಲೂರಿನಿಂದ ಬಿಕ್ಕೋಡಿನಿಂದ ಆಲೂರು ಮಾರ್ಗವಾಗಿ ರೈತರು, ಕಾಫಿ ಬೆಳೆಗಾರರು, ಆಮೇಲೆ ಎಲ್ಲಾ ಸಂಘಟನೆ, ಪ್ರಗತಿಪರ ಸಂಘಟನೆಗಳು ಮತ್ತು ರೈತರು, ಕಾಫಿ ಬೆಳೆಗಾರರು ಎಲ್ಲರೂ ಸೇರಿ ಆಲೂರು ಮಾರ್ಗವಾಗಿ ಹೇಮಾವತಿ ಪ್ರತಿಮೆ ಬಳಿ ಬಂದ್ಬಿಟ್ಟು ಬೈಕ್ ರ್ಯಾಲಿ, ಆಟೋ ರ್ಯಾಲಿ ಮುಖಾಂತರ ಬಂದ್ಬಿಟ್ಟು 5 ದಿನಗಳ ಕಾಲ ಹೇಮಾವತಿ ಪ್ರತಿಮೆ ಮುಂದೆ ದಾಳಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ. ದಯಮಾಡಿ ನಿಮ್ಮ ಪತ್ರಿಕಾ ಮಿತ್ರರಲ್ಲಿ ಒಂದು ಮನವಿ, ನಾವು ಮಾಡ್ತಿರೋದು ರೈತರ ಪರ ಹೋರಾಟ. ನೀವು ಇದನ್ನ ಅಧಿಕಾರಿಗಳಿಗೆ ಗಮನ ಹರಿಸೋ ರೀತಿಯಲ್ಲಿ ಒಂದು ಸುದ್ದಿ ಮಾಡಿಕೊಟ್ರೆ ಧನ್ಯವಾದ ಹೇಳ್ತೀನಿ. ಯಾಕೆಂದ್ರೆ ನಿಮ್ಮಿಂದ ನೀವು ಏನ್ ಇದನ್ನ ಮಾಡ್ತೀರಿ, ನಾವು ಪ್ರತಿಭಟನೆ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಅವ್ರಿಗೆ ಬಿಸಿ ಮೂಡ್ಸೋ ಅಂತ ಕೆಲ್ಸನ ನಿಮ್ ಪತ್ರಿಕಾ ಮಿತ್ರರೇ ಮಾಡ್ಬೇಕು. ನಿಮ್ಮನ್ನ ಕಳಕಳಿಯಿಂದ ಕೇಳ್ಕೊಂತೀನಿ.